ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಯಾರ್ಯಾರು ಪಾದಯಾತ್ರೆಗೆ ಧರ್ಮಸ್ಥಳ ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಥವಾ ನೀವೇನಾದ್ರು ಬೇಡ್ಕೊಂಡು ಹರಕೆ ಮಾಡ್ಕೊಂಡಿದ್ರೆ ಈ ಸರಿ ಹೋಗಲೇಬೇಕು ಅಂತ ಮಾಡ್ಕೊಂಡವರಿಗೆ ಒಂದು ರೂಟ್ ಮ್ಯಾಪ್ ಥರ ಕ್ಲೀನಾಗಿ ಇದನ್ನು ಮಾಡಿ ಟಿಪ್ಸ್ ಆ್ಯಂಡ್ ಗೈಡ್ ನಾನು ಪಾರ್ಟ್ 2 ಅಲ್ಲಿ ವಿಡಿಯೋನ ಶೇರ್ ಮಾಡ್ತೀನಿ ವೀಕ್ಷಕರೇ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಬರುತ್ತೆ. ಈಗ ಜಸ್ಟ್ ಇದರಲ್ಲಿ ಇದೊಂದು ಕ್ಲಾರಿಟಿ ಟ್ರೈಲರ್ ಥರ ನಿಮಗೆ ಒಂದು ರೂಟ್ ಮ್ಯಾಪ್, ಯಾವ ಥರ ನೀವು ಬೆಂಗಳೂರಿಂದ ಯಾವ ರೂಟ್ ಮ್ಯಾಪು, ಮಂಗಳೂರಿಂದ ಯಾವ ರೂಟ್ ಮ್ಯಾಪು, ಮತ್ತು ನೀವು ಚಿಕ್ಕಮಗಳೂರಿಂದ ಯಾವ ರೂಟ್ ಮ್ಯಾಪು, ನಿಮಗೆ ಏನೇನು ಫೆಸಿಲಿಟಿ ಸಿಗುತ್ತೆ. ಇದು 38ನೇ ವರ್ಷದ ಪಾದಯಾತ್ರೆ ಆಗಿರೋದ್ರಿಂದ ಪ್ರತಿಯೊಂದು ಧರ್ಮಸ್ಥಳಕ್ಕೆ ಈ ಥರ ಫ್ರೀಯಾಗಿ ಬಸ್ಸಸ್ ಎಲ್ಲ ಇರೋದ್ರಿಂದ ತುಂಬ ಜನಗಳು ಬರೋದ್ರಿಂದ ನೀವು ಇದನ್ನ ರೂಟ್ ಮ್ಯಾಪ್ನ ನೋಡಿಕೊಂಡು ನೀವು ಪ್ಲಾನ್ ಮಾಡ್ಕೊಳ್ಳಿ ವೀಕ್ಷಕರೇ. ನಾವು ಇದರದೆಲ್ಲ ಟಿಪ್ಸು ಯಾವ ಥರ ಕಿಲೋಮೀಟ್ರ್ ಎಲ್ಲೆಲ್ಲಿ ಬರ್ಬೋದು, ಏನೇನು ವ್ಯವಸ್ಥೆ ಇದೆ, ನಿಮ್ಗೆ ಏನೇನು ಫೆಸಿಲಿಟಿ ಸಿಗುತ್ತೆ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಆ ವಿಡಿಯೋನ ಕೂಡ ಸ್ಕಿಪ್ ಮಾಡಿದೆ, ಎಲ್ಲರೂ ನೋಡಿ. ಇದನ್ನು ಜಸ್ಟ್ ರೂಟ್ ಮ್ಯಾಪು, ಇದನ್ನೇ ಒಂಥರ ರೂಟ್ ಮ್ಯಾಪ್ ಥರ ಇಟ್ಕೊಂಡು ಆ ವಿಡಿಯೋನ ಫುಲ್ಲು ಗೈಡ್ ಎಲ್ಲ ನೋಡ್ಕೊಳ್ಳಿ. ಪಾರ್ಟ್ 3 ನಾನು ಧರ್ಮಸ್ಥಳದಲ್ಲಿ ಹೇಗೆ ಏನೇನು ಫೆಸಿಲಿಟೀಸ್ನೆಲ್ಲ ಪಾರ್ಟ್ 3 ಹೇಳ್ತೀನಿ ವೀಕ್ಷಕರೇ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ, ಪ್ರತಿಯೊಬ್ಬರು ಹೋಗ್ಬಿಟ್ಟು ಕೆಳಗಡೆ ಸಂದೀಪ್ ಕೆ ಸಿ ಚೆನ್ನೇಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಏನಕ್ಕೆ ಅಂದರೆ ನಾನಿದು ಪಾದಯಾತ್ರೆದೊಂದು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಎಲ್ಲ ವೀಡಿಯೋಸ್ನು ನಾನು ಅಷ್ಟು ಚೆನ್ನಾಗಿ ಎಲ್ಲ ಮಾಡಿ ಕ್ಲಿಯರಾಗಿ ಎಲ್ಲ ಹೋಗಿರೋರ ಹತ್ರ ಎಲ್ಲ ತಿಳ್ಕೊಂಡು ನಾನು ರೂಟ್ ಮ್ಯಾಪ್ ಇದು ಹಾಕಿದ್ದೀನಿ. ಅದಾದಮೇಲೆ ಅಲ್ಲಿ ಏನೇನು ಫೆಸಿಲಿಟಿ, ಯಾವ್ಯಾವ ಥರ, ಎಲ್ಲಿಂದ ಹೇಗೆ ಹೋಗೋದು, ಎಷ್ಟೆಷ್ಟು ಕಿಲೋಮೀಟರ್ ಇದೋ ಪ್ರತಿಯೊಂದು ಎಕ್ಸ್ಪ್ಲೈನ್ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋನ ಮಿಸ್ ಮಾಡಿದೆ, ಪ್ರತಿಯೊಂದು ವಿಡಿಯೋನ ನಾನು ಸೀರೀಸ್ನ ನೋಡ್ತಾ ಹೋಗಿ, ಅದು ಪಾದಯಾತ್ರೆ ಸೀರೀಸೇ ಮಾಡ್ತೀನಿ, ಒಂದು ಪ್ಲೇ ಲಿಸ್ಟ್, ಅದನ್ನು ನೋಡ್ತಾ ಹೋಗಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.